ಜಾತಿ ಮತ್ತು ಅಸ್ಪೃಶ್ಯತೆ ಈ ದೇಶದ ದೌರ್ಭಾಗ್ಯಗಳಲ್ಲೊಂದು. ಅವುಗಳ ನಿರ್ಮೂಲನೆಯಾಗದ ಹೊರತು ಈ ದೇಶ ಪ್ರಗತಿಯತ್ತ ಸಾಗುವುದಿಲ್ಲ. ಇದು ಈ ದೇಶ ಕಂಡ ಮಹಾಮಾನವತಾವಾದಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಉದ್ಘೋಷ. ಕಾನೂನು ತಜ್ಞರಾಗಿ, ಚತುರ ರಾಜಕೀಯ ನೇತಾರನಾಗಿ, ಕ್ರಿಯಾಶೀಲ ಸಾಮಾಜಿಕ ಕಾರ್ಯಕರ್ತನಾಗಿ, ಶ್ರೇಷ್ಠ ಇತಿಹಾಸಕಾರ, ಅಪ್ರತಿಮ ಚಿಂತಕ, ಮಾನವಶಾಸ್ತ್ರಜ್ಞನಾಗಿ, ಖ್ಯಾತ ಅರ್ಥಶಾಸ್ತ್ರಜ್ಞ, ಸಮೃದ್ಧ ಬರಹಗಾರ, ಕ್ರಾಂತಿಕಾರಕ, ಅಸಾಮಾನ್ಯ ವಾಗ್ಪಟುವಾಗಿ, ಭಾರತೀಯ ಸಂವಿಧಾನದ ಶಿಲ್ಪಿ, ಹೀಗೆ ಒಂದೇ ಜನ್ಮದಲ್ಲಿ ಇಷ್ಟೆಲ್ಲ ಕಾಯಕಲ್ಪ ಸಂಕಲ್ಪಗಳನ್ನು ಭೇದಿಸಿದ ಧೀಮಂತ ಚೇತನ. 80 ದೇಶಗಳ ಗೌರವ ಡಾಕ್ಟರೇಟ್, 60 ದೇಶಗಳ ಸಂವಿಧಾನವನ್ನು ಓದಿ ಈ ದೇಶಕ್ಕೆ ಸಮಸಮಾಜದ ಸಂವಿಧಾನವನ್ನು ನೀಡಿದ ವಿಚಾರವಂತ ಘನವಿದ್ವಾಂಸ. ಶ್ರೀಮಂತರ ಸಿರಿತನ, ದರಿದ್ರರ ಬಡತನದಲ್ಲಿದೆ. ದುಡಿಯುವವರೆಲ್ಲ ಜಾತಿ ಮತಗಳನ್ನು ಧಿಕ್ಕರಿಸಿ ಸಂಘಟಿತರಾಗಬೇಕು. ಇದು ಅಂಬೇಡ್ಕರರ ಒಟ್ಟು ಜೀವಿತಾವಧಿಯ ಸಂದೇಶ. ಬುದ್ಧ, ಬಸವ, ಕಬೀರ್, ಶಾಹು ಮಹಾರಾಜ್, ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್, ಜ್ಯೋತಿಬಾ ಫುಲೆ ಅವರಿಂದ ಪ್ರೇರಣೆಗೊಂಡು ಸಮಸಮಾಜದ ಕನಸು ಕಂಡ 19ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ದಾರ್ಶನಿಕ. ಅಖಂಡ ಭಾರತದ ವಿಭಜನೆಯನ್ನು ವಿರೋಧಿಸಿ ಅದರ ಭಯಾನಕ ಪರಿಣಾಮಗಳನ್ನು ವಿವರಿಸಿ, ಕೇಳದ ಕೆಲ ಚರಿತ್ರಹೀನ ರಾಜಕೀಯ ನಾಯಕರ ಶಾಂತಿ ಮತ್ತು ಅಹಿಂಸೆಯ ಹಿಂದಿದ್ದ ಕ್ರೂರತ್ವವನ್ನು ತಮ್ಮ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಪುಸ್ತಕದಲ್ಲಿ ವಿವರಿಸಿದರು. ದೀನ ದಲಿತರ ಉದ್ಧಾರಕ್ಕಾಗಿ ಉದಯಿಸಿದ ದಲಿತ ಸೂರ್ಯ 1956ರ ಡಿಸೆಂಬರ್ 6ಕ್ಕೆ ಸಮಸಮಾಜದ ಸ್ವಾತಂತ್ರ್ಯದ ಕನಸು ಕಾಣುತ್ತಲೇ ಅಸ್ತಂಗತವಾಗಬೇಕಾಯಿತು.